ಹಲೋ, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಷ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಫ್ಯೂ ಮತ್ತು ಅ ಫ್ಯೂ ಎರಡರ ಮಧ್ಯ ಏನು ವ್ಯತ್ಯಾಸ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ಈ ಹಿಂದೆ ಲಿಟಲ್ ಮತ್ತು ಅ ಲಿಟಲ್ ಅನ್ನ ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು, ಅದರ ಅರ್ಥ ಏನಾಗುತ್ತೆ ಅನ್ನೋದನ್ನ ಕೂಡ ನಾವು ಈ ಹಿಂದಿನ ಕ್ಲಾಸ್ ಅಲ್ಲಿ ನೋಡಿದ್ವಿ. ಫ್ಯೂ ಮತ್ತು ಅ ಫ್ಯೂ ಸಿಮಿಲರ್ ಟು ಲಿಟಲ್ ಅಂಡ್ ಅ ಲಿಟಲ್, ಅದೆರಡಕ್ಕೂ ಸಿಮಿಲರ್ ಆಗಿರ್ತಕ್ಕಂಥದ್ದು ಯಾವುದು ಫ್ಯೂ ಮತ್ತು ಅ ಫ್ಯೂ. ಇವುಗಳನ್ನ ಸ್ವಲ್ಪ ಬಳಸುವಾಗ ನಾವು ತುಂಬಾ ಜಾಗ್ರತೆಯಿಂದ ಬಳಸಬೇಕು. ಸೊ ಬಟ್ ಮೀನಿಂಗ್ ಮಾತ್ರ ಚೇಂಜ್ ಆಗುತ್ತೆ ಫ್ಯೂ ಮತ್ತು ಅ ಫ್ಯೂಗೂ. ಓಕೆ, ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಅದೇ ರೀತಿ ನಾವು ಮಾಡ್ತಕ್ಕಂಥ ವಿಡಿಯೋಗಳು ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಲೆಟ್ಸ್ ಗೆಟ್ ಇಟ್ ಟು ದ ಕ್ಲಾಸ್. ಅ ಫ್ಯೂ ಮತ್ತು ಫ್ಯೂ ಇವುಗಳನ್ನ ಆಗಾಗ ನಾವು ನೋಡ್ತಾ ಇರ್ತೀವಿ. ಟೆಕ್ಸ್ಟ್ ಬುಕ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ, ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಅ ಫ್ಯೂ ಮತ್ತು ಫ್ಯೂ ಏನ್ ವ್ಯತ್ಯಾಸ? ಒಂದು ಎ ಅನ್ನ ಬಳಸಿದರೆ, ಒಂದು ವಿತೌಟ್ ಎ. ಹಾಗಾದ್ರೆ ಏನು ಸ್ವಲ್ಪ ವ್ಯತ್ಯಾಸ ಅನ್ನೋದನ್ನ ಕೂಡ ನೋಡೋಣ. ಅ ಫ್ಯೂ, ಮೊದಲಿಗೆ ಅ ಫ್ಯೂ ಅಂದ್ರೆ ಏನು? ಇದನ್ನು ಯಾವಾಗ ಬಳಸಬೇಕು? ಪಾಸಿಟಿವ್ ಕ್ವಾಂಟಿಟಿ, ಸ್ವಲ್ಪ, ಜಾಸ್ತಿ ಅಲ್ಲ ಸ್ವಲ್ಪ ಇದ್ದಾಗ. ಅಂದ್ರೆ ನೋಡಿ, ಪಾಸಿಟಿವ್ ಕ್ವಾಂಟಿಟಿ, ನನ್ನ ಹತ್ರ ಸ್ವಲ್ಪ ಇದೆ ಅಂತ ಹೇಳಲಿಕ್ಕೆ ಅವಾಗ ನಾವೇನ್ ಬಳಸಬೇಕು? ಅ ಫ್ಯೂ ಅಂತ ನಾವು ಬಳಸಬೇಕು. ಫ್ಯೂ ಅನ್ನ ನೆಗೆಟಿವ್ ಕ್ವಾಂಟಿಟಿ, ನನ್ನ ಹತ್ರ ತುಂಬಾ ಕಡಿಮೆ ಇದೆ, ತುಂಬಾನೇ ಸಮಯ ಕಡಿಮೆ ಇದೆ, ಆ ರೀತಿ ಹೇಳ್ತಾರೆ. ತುಂಬಾ ಕಡಿಮೆ, ಇಲ್ಲಿ ಸ್ವಲ್ಪ ಇದೆ ಅಂತ ಹೇಳ್ತೀವಿ, ಇಲ್ಲಿ ತುಂಬಾ ಕಡಿಮೆ ಇದೆ ಅಂತ ನಾವು ಹೇಳಿಕ್ಕೆ ಫ್ಯೂ ಅನ್ನ ನಾವು ಬಳಸ್ತೀವಿ. ಅಥವಾ ನೆಗೆಟಿವ್ ಕ್ವಾಂಟಿಟಿ ಇದ್ದಾಗ ನಾವು ಇದನ್ನ ಬಳಸ್ತೇವೆ. ಅ ಫ್ಯೂ ಅನ್ನ ವಿತ್ ಪ್ಲೂರಲ್ ನೌನ್ಸ್ ಗಳಿದ್ದಾಗ, ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂದ್ರೆ ಗೊತ್ತಿದೆ, ಏಕವಚನ ಮತ್ತು ಬಹುವಚನ. ಅ ಫ್ಯೂ ಅನ್ನ ಪ್ಲೂರಲ್ಸ್, ಬಹುವಚನ ಇದ್ದಾಗ ನಾವು ಇದನ್ನ ಬಳಸ್ತೇವೆ. ಫ್ಯೂ ಅನ್ನ ವಿತ್ ಪ್ಲೂರಲ್ ಕೌಂಟೇಬಲ್ ನೌನ್ಸ್ ಗಳಿದ್ದಾಗ, ಯಾವಾಗ ಕೌಂಟೇಬಲ್ ನೌನ್ಸ್ ಇದ್ದಾಗ ಕೂಡ ಬಳಸ್ತೇವೆ, ಅಥವಾ ವಿತ್ ಪ್ಲೂರಲ್ಸ್ ಗಳಿದ್ದಾಗ ಕೂಡ ನಾವು ಅದನ್ನು ಬಳಸ್ತೇವೆ, ಫ್ಯೂ ಅನ್ನ ನಾವು ಬಳಸ್ತೇವೆ. ಹಾಗಾದ್ರೆ ಯಾವುದು? ಅ ಫ್ಯೂ ಅಂದ್ರೆ ಏನು? ಸಮ್, ಕೆಲವಷ್ಟು, ಸ್ವಲ್ಪ ಅಂತ ಹೇಳ್ತೇವೆ. ಸ್ಮಾಲ್ ಅಮೌಂಟ್, ನಾಟ್ ಮೋರ್, ಸ್ಮಾಲ್ ಅಮೌಂಟ್, ಸ್ವಲ್ಪ ಅಂತ ಹೇಳ್ತೇವಲ್ಲ, ಆ ಒಂದು ಅರ್ಥವನ್ನು ಕೊಡುತ್ತೆ. ಯಾವುದು? ಅ ಫ್ಯೂ. ಫ್ಯೂ ಅಂದ್ರೆ ನಾಟ್ ಮೆನಿ ಇನಫ್, ತುಂಬಾ ಕಡಿಮೆ, ಜಾಸ್ತಿ ಅಲ್ವಾ, ತುಂಬಾನೇ ಕಡಿಮೆ ಇದೆ ಅಂತ ಹೇಳಿಕ್ಕೆ ನಾವು ಫ್ಯೂ ಅನ್ನ ನಾವು ಬಳಸ್ತೇವೆ. ಓಕೆ, ಇದೆರಡರ ಮಧ್ಯೆ ಇರತಕ್ಕಂತ ಡಿಫ್ರೆನ್ಸಿಯೇಷನ್ ಅನ್ನ ನಾವು ನೋಡಿದ್ವಿ. ಕೆಲವೊಂದಿಷ್ಟು ಎಕ್ಸಾಂಪಲ್ ಗಳ ಮುಖಾಂತರ ನೋಡಿದಾಗ ನಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ನೋಡಿ, ಇಲ್ಲಿ ಅ ಫ್ಯೂ ಇದೆ, ಈ ಕಡೆ ಫ್ಯೂ ಗಳ ಎಕ್ಸಾಂಪಲ್ ಗಳನ್ನ ಬರೆದಿದ್ದೇನೆ. ನೋಡಿ, ಹಿ ಹ್ಯಾಸ್ ಅ ಫ್ಯೂ ಗುಡ್ ಫ್ರೆಂಡ್ಸ್, ಅವನಿಗೆ ಸ್ವಲ್ಪ, ನೋಡಿ, ಸಮ್, ಕೆಲವು, ಸ್ಮಾಲ್ ಅಮೌಂಟ್, ಕೆಲವು, ಸ್ವಲ್ಪ ಒಳ್ಳೆ ಸ್ನೇಹಿತರಿದ್ದಾರೆ, ಜಾಸ್ತಿ ಅಲ್ಲ. ನೋಡಿ, ಅವನಿಗೆ ಸ್ವಲ್ಪ ಒಳ್ಳೆಯ ಸ್ನೇಹಿತರಿದ್ದಾರೆ. ಹಿ ಹ್ಯಾಸ್ ಫ್ಯೂ ಫ್ರೆಂಡ್ಸ್, ಸೊ ಹಿ ಈಸ್ ಅಲೋನ್. ಅವನಿಗೆ ತುಂಬಾ ಕಡಿಮೆ ಸ್ನೇಹಿತರಿದ್ದಾರೆ, ಅದಕ್ಕೆ ಅವನು ಅಲೋನ್, ಒಬ್ಬಂಟಿಯಾಗಿದ್ದಾನೆ. ನೋಡಿ, ಇಲ್ಲಿ ತುಂಬಾ ಕಡಿಮೆ ಅಂತ ಹೇಳ್ತೇವೆ, ಇಲ್ಲಿ ಸ್ವಲ್ಪ ಇದ್ದಾರೆ ಅಂತ ಹೇಳ್ತೇವೆ. ಅಂದ್ರೆ ಸಮ್, ಸ್ಮಾಲ್ ಅಮೌಂಟ್, ಬೆರಳೆಣಿಕೆ. ಇಲ್ಲಿ ತುಂಬಾ ಕಡಿಮೆ ಅಂದ್ರೆ ಜಾಸ್ತಿ ಇಲ್ಲ, ತುಂಬಾ ಕಡಿಮೆ ಇದ್ದಾರೆ. ಆಲ್ಮೋಸ್ಟ್ ನೆಗೆಟಿವ್ ಮೀನಿಂಗ್ ಅನ್ನ ಯಾವುದು? ಈ ಫ್ಯೂ ಅನ್ನೋದಕ್ಕಂತ ಒಂದು ವರ್ಡ್ ಕೊಡುತ್ತೆ. ಹಾಗಾದ್ರೆ ದೇರ್ ಆರ್ ಅ ಫ್ಯೂ ಬುಕ್ಸ್ ಆನ್ ದ ಶೆಲ್ಫ್. ನೋಡಿ, ಅ ಫ್ಯೂ ಅಂದ್ರೆ ಸ್ವಲ್ಪ ಬುಕ್ಸ್ ಇದ್ದಾವೆ, ಜಾಸ್ತಿ ಅಲ್ಲ, ಸ್ವಲ್ಪ ಬುಕ್ ಇದೆ. ಇಲ್ಲಿ ನೋಡಿ, ದೇರ್ ಆರ್ ಫ್ಯೂ ಬುಕ್ಸ್ ಆನ್ ದ ಶೆಲ್ಫ್, ಆ ಶೆಲ್ಫ್ ಮೇಲೆ ಸ್ವಲ್ಪ ಬುಕ್ಸ್ ಇದ್ದಾವೆ, ಸ್ವಲ್ಪ ಅಂತ ಹೇಳ್ತೇವೆ. ಐ ಸ್ಟೇಡ್ ಅ ಫ್ಯೂ ಡೇಸ್ ಇನ್ ಬೆಂಗಳೂರು, ನಾನು ಬೆಂಗಳೂರಿನಲ್ಲಿ ಸ್ವಲ್ಪ ದಿನ ನಾನು ಉಳಿದುಕೊಂಡಿದ್ದೆ. ಸ್ವಲ್ಪ ದಿನ, ಜಾಸ್ತಿ ಅಲ್ಲ, ತುಂಬಾ ಕಡಿಮೆನೂ ಅಲ್ಲ, ಸ್ವಲ್ಪ ದಿನ. ಪ್ಲೂರಲ್ಸ್.
ಸ್ವಲ್ಪ ದಿನ ನಾನು ಬೆಂಗಳೂರಲ್ಲಿ ಉಳಿದುಕೊಂಡಿದ್ದೆ. ಐ ಸ್ಪೋಕ್ ಅ ಫ್ಯೂ ವರ್ಡ್ಸ್ ಆಫ್ ಕನ್ನಡ. ನಾನು ಕನ್ನಡದ ಬಗ್ಗೆ ಕೆಲವು ಮಾತುಗಳನ್ನ ಮಾತಾಡಿದ್ದೆ. ಸ್ವಲ್ಪ ಅದರ ಬಗ್ಗೆ ನಾನು ಕನ್ನಡದ ಬಗ್ಗೆ ನಾನು ಮಾತಾಡಿದ್ದೆ. ಸ್ವಲ್ಪ ಅಂತ ಮೀನಿಂಗ್ ಬರುತ್ತಲ್ಲ, ಅವಾಗ ನಾವು ಅ ಫ್ಯೂ ಮತ್ತು ಅ ಲಿಟಲ್ ಎರಡನ್ನು ಕೂಡ ಬಳಸಬಹುದು. ಅ ಲಿಟಲ್ ಮತ್ತು ಅ ಫ್ಯೂ ಎರಡು ಸಿಮಿಲರ್ ಆಗಿರ್ತಕ್ಕಂಥ ಮೀನಿಂಗ್ ಅನ್ನ ಕೊಡುತ್ತೆ. ಫ್ಯೂ ಮತ್ತು ಲಿಟಲ್ ಸೇಮ್ ಮೀನಿಂಗ್. She has to make a few phone calls. ಅವಳು ಸ್ವಲ್ಪ ಫೋನ್ ಕಾಲ್ಸ್ ಗಳನ್ನ ಮಾಡಬೇಕು. ಅಂದ್ರೆ ಸ್ವಲ್ಪ, ಬಹಳ ಅಲ್ಲ, ಜಾಸ್ತಿ ಅಲ್ಲ ಅಂತ ನಾವು ಹೇಳಿಕೆ ನಾವು ಬಳಸ್ತೇವೆ. ಈ ಕಡೆ ನೋಡಿ, ಫ್ಯೂ ಅಂದ್ರೆ ಏನು ಅನ್ನೋದನ್ನ ಕೂಡ ನೋಡೋಣ. They have got few cake on the table. ಅವರು ಟೇಬಲ್ ಮೇಲೆ ತುಂಬಾ ಕಡಿಮೆ ಕೇಕ್ ಗಳನ್ನ ಇಟ್ಟಿದ್ರು. ತುಂಬಾ ಕಡಿಮೆ ಅಂದ್ರೆ ಆಲ್ಮೋಸ್ಟ್ ನಥಿಂಗ್ ಅಂತ ಅಂತಕ್ಕಂಥ ಒಂದು ಮೀನಿಂಗ್ ಅನ್ನ ಕೊಡುತ್ತೆ. ಇಲ್ಲಿ ಸ್ವಲ್ಪ ಇತ್ತು ಅಂತ ನಾವು ಒಂದು ಪಾಸಿಟಿವ್ ಕ್ವಾಂಟಿಟಿಯಲ್ಲಿ ನಾವು ಹೇಳ್ತೇವೆ. ಸ್ವಲ್ಪ ಇತ್ತು, ತುಂಬಾ ಕಡಿಮೆ ಅಂತ ಹೇಳೋದು, ಬಹಳಷ್ಟು ಕಡಿಮೆ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತೇವೆ. ಅಲ್ಲಿ ಫ್ಯೂ ಅಲ್ಲಿ. He has few photos on the Facebook. ಆ ಫೇಸ್ಬುಕ್ ಅಲ್ಲಿ ಅವನು ತುಂಬಾ ಕಡಿಮೆ ಫೋಟೋಗಳನ್ನ ಹೊಂದಿದ್ದಾನೆ. ಅವನ ಫೋಟೋಗಳಿದ್ದಾವೆ ಅಂದ್ರೆ ಆಲ್ಮೋಸ್ಟ್ ಒಂದು ಅಥವಾ ಯಾವುದು ಇಲ್ಲ ಅಂತಾನೆ ಅರ್ಥ ಆಗುತ್ತೆ. ಇಲ್ಲಿ ನೆಗೆಟಿವ್ ಕ್ವಾಂಟಿಟಿಯಲ್ಲಿ ಇನಫ್, ನಾಟ್ ಇನಫ್, ತುಂಬಾ ಕಡಿಮೆ ಅಂತಕ್ಕಂಥ ಒಂದು ಮೀನಿಂಗ್ ಅನ್ನ ಯಾವುದು ಫ್ಯೂ ಅನ್ನೋಕ್ಕಂತ ಒಂದು ವರ್ಡ್ ಕೊಡುತ್ತೆ. There were few people in the theater. ಆ ಚಲನಚಿತ್ರ ಮಂದಿರದಲ್ಲಿ ತುಂಬಾ ಕಡಿಮೆ ಜನ ಇದ್ದಾರೆ. ತುಂಬಾ ಕಡಿಮೆ ಅಂದ್ರೆ ಏನು, ಅದನ್ನು ಕೂಡ ಪ್ಲೂರಲ್ ಕೌಂಟೇಬಲ್ ಇದ್ದಾಗ ಹೇಳ್ತೀವಿ. ಆದ್ರೆ ಆಲ್ಮೋಸ್ಟ್ ತುಂಬಾ ಕಡಿಮೆ ಇದ್ದಾರೆ ಅಂತ ಹೇಳಿಕೆ ಇದನ್ನ ಯಾವುದು ಫ್ಯೂ ಅನ್ನ ನಾವು ಬಳಸಿ ಹೇಳ್ತೇವೆ. ಫ್ಯೂ ಪೀಪಲ್ ಅಟೆಂಡೆಡ್ ದ ಮೀಟಿಂಗ್. ತುಂಬಾ ಕಡಿಮೆ ಜನ ಮೀಟಿಂಗ್ ಅನ್ನ ಅಟೆಂಡ್ ಆಗಿದ್ರು. ಇಲ್ಲಿ ಸ್ವಲ್ಪ ಜನ ಮೀಟಿಂಗ್ ಅನ್ನ ಅಟೆಂಡ್ ಆಗಿದ್ರು. ನೋಡಿ, a few people attended meeting. ಸ್ವಲ್ಪ ಜನ ಮೀಟಿಂಗ್ ಅನ್ನ ಅಟೆಂಡ್ ಆಗಿದ್ರು. ಇಲ್ಲಿ ಹೇಳಿ ಅದೇ ನೋಡಿ, few people attended the meeting ಅಂದ್ರೆ ತುಂಬಾ ಕಡಿಮೆ ಜನ ಮೀಟಿಂಗ್ ಅನ್ನ ಅಟೆಂಡ್ ಆಗಿದ್ರು. ಅಂದ್ರೆ ನಮಗೆ ಎಣಿಸ್ಲಿಕ್ಕೆ ಬರ್ದೇ ಇದ್ದಾಗ ನಾವು ಹೇಳ್ತೀವಿ ಆಲ್ಮೋಸ್ಟ್ ನೆಗೆಟಿವ್ ಒಂದು ಕ್ವಾಂಟಿಟಿಯಲ್ಲಿ ನಾವೇ ಮಾಡ್ತೇವೆ, ಅದನ್ನ ಫ್ಯೂ ಅನ್ನ ನಾವು ಬಳಸಿ ಹೇಳ್ತೇವೆ. ಲಿಟಲ್, ಅ ಲಿಟಲ್. Little, a little, a few, few, having the same meaning. ಇವೆರಡು ನಾಲ್ಕು ಶಬ್ದಗಳು ಏನಂತಂದ್ರೆ ಸೇಮ್ ಅರ್ಥವನ್ನೇ ಕೊಡುತ್ತವೆ. ಅ ಫ್ಯೂ ಮತ್ತು ಅ ಲಿಟಲ್ ಪಾಸಿಟಿವ್ ಕ್ವಾಂಟಿಟಿಯಲ್ಲಿ ಬಳಸ್ತೇವೆ. ಲಿಟಲ್ ಮತ್ತನ್ನ ಫ್ಯೂ ಅನ್ನ ನೆಗೆಟಿವ್ ಕ್ವಾಂಟಿಟಿಯಲ್ಲಿ ನಾವು ಹೇಳಿಕೆ ನಾವು ಏನ್ ಮಾಡ್ತೀವಿ, ಇವುಗಳನ್ನ ನಾವು ಬಳಸ್ತೇವೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಅ ಫ್ಯೂ ಮತ್ತು ಫ್ಯೂಗೆ ಏನ್ ವ್ಯತ್ಯಾಸ, ಯಾವಾಗ ಬಳಸಬೇಕು, ಅದರ ಅರ್ಥ ಏನಾಗುತ್ತೆ ಅನ್ನೋದನ್ನ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಕೂಡ ನೋಡಿದ್ವಿ. ಇದೇ ರೀತಿ ನಾಳೆ ಒಂದು ವಿಡಿಯೋದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಕಂಟೆಂಟ್ ಜೊತೆಗೆ ನಾನು ನಿಮ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.